ಯಡಿಯೂರಪ್ಪ ಅವರು ಇದೇ ಸದನದೊಳಗೆ ಹೇಳಿದ್ರು, ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರ ಅವ್ರಂದ್ರು ನಮ್ಮ ಹತ್ರ ರೊಕ್ಕ ಪ್ರಿಂಟ್ ಮಾಡೋ ಮಷೀನ್ ಅದ ಏನೋ ಕೇಳಿದ್ರು. ಯಾ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ನಮ್ಮ ಹತ್ರ ರೊಕ್ಕ ಇಲ್ಲ ಅಂತ ಇತ್ತು, ಅದೇ ಸರ್ಕಾರ 2014ರಿಂದ 2024ರವರೆಗೆ 14 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡ್ಯಾರ. ಅದಾನಿ, ಅಂಬಾನಿ, ನೀರವ್ ಮೋದಿ, ವಿಜಯ ಮಲ್ಯ ಸಾಲ ಮನ್ನಾ ಮಾಡಕ್ಕೆ ರೊಕ್ಕ ಇತ್ತು. ಆದ್ರೆ ರೈತರ ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ರೊಕ್ಕ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದೊಳಗ ನಾವು 2 ಬರಗಾಲವನ್ನ ಕಂಡ್ವಿ. ಸತತವಾಗಿ 2 ಬರಗಾಲವನ್ನ ಕಂಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯಕ್ಕೆ 35,000 ಕೋಟಿಯಷ್ಟು ಹಾನಿ ಆಗೈತಿ. ಅದಕ್ಕಾಗಿ ನಮ್ಮ ರೈತರಿಗೆ ಸಹಾಯ ಸಹಕಾರ ಆಗ್ಬೇಕು ಅಂತಂದ್ರ ನೀವು 18,172 ಕೋಟಿಗಳನ್ನ ನಮ್ಮ ರೈತರಿಗೆ ನೆರವಿಗೆ ನೀಡಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ಕೇಂದ್ರ ಸರ್ಕಾರಕ್ಕೆ ಕೇಳಿದಾಗ ಅವ್ರು ನಮಗ ಎಷ್ಟು ರೊಕ್ಕ ಕೊಟ್ರಿ ಕಾಕು? ಎಷ್ಟು ರೊಕ್ಕ ಕೊಟ್ರಿ ಕಾಕರಿ? ಮೊನ್ನೆ ತನ 1 ರೂಪಾಯಿನೂ ಕೊಟ್ಟಿದ್ದಿಲ್ಲ ಅವರು. ನಮ್ ಕೈಯಾಗ ಒಂದು ಏನ್ ಕೊಟ್ಟಿದ್ರಿ? ಜೋರ್ ಹೇಳ್ರಿ ಮತ್ತ. ಹಿಂದಿನವ್ರು ರೊಕ್ಕ ಕೊಟ್ಟಾರ, ಅವ್ರು ನಾವು ಹೇಳಲಾಗ್ಯಾರ ನೋಡ್ರಿ. ನೀವೇನ್ ಕೊಟ್ಟಾರ ರೊಕ್ಕ? ಯಾರು ತಗೊಂಡ್ರ? ಯಾರಿಲ್ಲ, ಯಾರಿಗೂ ಕೂಡ 1 ರೂಪಾಯಿನೂ ಕೂಡ ಕೊಟ್ಟಿಲ್ಲ. ನಮಗ ತ್ರಾಸ ಆಗ್ಲಿಕ್ಕತ್ತೈತಿ ಅನ್ನುವಂತಹ ದೃಷ್ಟಿಕೋನದಿಂದ ನಮ್ಮ ರೈತರ ಒಂದು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಬೇಕು. ಅವರ ಒಂದು ಎಲ್ಲಾ ಸಮಸ್ಯೆಗಳಿಗೆ ನಾವು ಎತ್ತಿ ಹಿಡಿಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿದ ನಂತರ ಅವ್ರು ನಮಗೆ ಹೇಳ್ತಾರ, ನಾವು ನಿಮ್ಗ 3,425 ಕೋಟಿ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರಿ ಕಕ್ಕರಿ. ನಾವು ಕೇಳಿದ್ದು ಎಷ್ಟು ಕೇಳಿದ್ರಿ ಕಕ್ಕರ್ನವರಿಗೆ? 18,000